ನಿದ್ರೆಯೊಳಗಿನ ಸ್ಥಿತಿಯನ್ನು ಎಚ್ಚರಿಕೆಯೊಳಗೆ ಹೊಂದೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಆರಾಮ್ ಇರ್ಬೇಕಾತಂದ್ರೆ ಹೊರಗಿಂದೆಲ್ಲ ಕೈ ಬಿಡುದನೆ. ನಿದ್ರೆ ಅನುಭವ ನೋಡಿದ್ರೆ ನೀ ಶರೀರ ಅಲ್ಲ, ಎಚ್ಚರಿಕೆ ಒಳಗೆ ಹಿಡ್ಕೊಂಡು ಕೂತೀವಿ ಶರೀರ ನಾನಂತ. ಶರೀರ ಭಾವ ಬಿಟ್ಟಾಗ ಏನಿರ್ತೈತಿ? ಆರಾಮನೆ ಇರ್ತೈತಿ. ಇದಕ್ಕೆ ಪೂಜೆ ಮಾಡೋದು ಅಂತಾರೆ. ಆ ದೇವ್ರಿಗೆ ಹೋಗುದು, ಈ ದೇವ್ರಿಗೆ ಹೋಗುದು ಎಲ್ಲ ವ್ಯರ್ಥನೆ. ಇಷ್ಟು ಮಂದಿ ಮಹಾತ್ಮರ ಜಗತ್ತಿನೊಳಗೆ ಆಗಿ ಹೋದರು. ನಾನು ಅಂತ ಎದಕ್ಕೆ ಅನ್ಕೊಂಡ್ರೆ ಹೇಳ್ರಿ ಅವ್ರು? ಎದಕ್ಕೂ ಅನ್ಕೊಂಡಿಲ್ಲ. ತೋರಿಕೆ ಒಳಗಿಂದ ಎದಕ್ಕೂ ನಾನು ಅನ್ಲಿಲ್ಲ. ತೋರ್ ಎಡಗ್ತಾವೆ. ಆ ಇದ್ದ ಇರುವಿಗಿನ ನಾನು ಅಂತ, ಬ್ರಹ್ಮ ಸ್ವರೂಪನ ನಾನು, ಅಹಂ ಬ್ರಹ್ಮಾಸ್ಮಿ ಅಂತ. ನಾನೇ ದೇವರಿದ್ದೇನೆ, ಬ್ರಹ್ಮ ಸ್ವರೂಪನಿದ್ದೇನೆ ಅಂದ್ರೆ ಹೊರತು ಇನ್ನುಳಿದ ವಸ್ತುಗಳನ್ನ ತಾದಾತ್ಮ್ಯ ಭಾವ ಹೊಂದಲಿಲ್ಲ. ಏನ್ ಇವೆಲ್ಲ ತೋರ್ ಎಡಗ್ತಾವ, ವಿಕಾರಕ್ಕವು, ನಾಶ ಆಗಕ್ಕವು. ನೀ ಹಿಡ್ಕೊಂಡದ್ದ ನೀನಾಗ ಬಿಟ್ಟ ನಿನಗೆ ನೆಮ್ಮದಿ ಇರ್ತೈತಿ. ಒಂದು ಚಟ ಬಿಡು ಕಿಮ್ಮತ್ತಿಲ್ಲ. ಬೇಕಾದಂಗ ಅನುಭವದ ಮಾತು ಹೇಳ್ತಿ. ಅದಕ್ಕೆ ಏನು ಮಹತ್ವ ಅಂತ ಹೇಳಿ? ಬೇಕಾದಂಗ ಜಿಗದ ಹೇಳೋದು ಕಲ್ತಿ. ಸ್ವಟ್ಟು ಒಂದು ಇಂದ್ರಿ ಚಟ ಬಿಡು ಕಿಮ್ಮತ್ತಿಲ್ಲ. ತುಡುಗ್ಲೆ ಹೋಗಿ ಮಾಡ್ತಾನೆ. ಯಾಕ್ರಿ ಚಟ? ಎಲೆ ಅಡಿಕೆ ತಂಬಾಕು ಅಲ್ಲಿ ಉಗುಳಿ ಮತ್ತೆ ಸಫೇತ್ ಆಗಿ ಬರ್ತಾನೆ. ಚುಟ್ಟ ಸೇದು ಚಟ ಮರಿಗೆ ಹೋಗಿ ಸೇರ್ತಿದ್ದ. ಮಂದಿ ಗೊತ್ತಾಗ್ಲಂಗ. ಅಲ್ಲೇ ಇದ್ರು ಹತ್ತುದು ಕಠಿಣ. ಚಟಗಳಿಂದ ಬಿಡುಗಡೆ. ಅದು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡಿ. ಹಗಲಿರುಳನ್ನದೇ ಇದಕ್ಕಾಗಿ ತಲೆ ಕೆಡಿಸ್ಕೊಂಡೆ ನಿತ್ರ ಏನಾರು ಹೊಳಿಬೇಕಿದ್ರು. ಇಲ್ಲಾದ್ರೂ ಹೊಳಿತಿಲ್ಲ. ಏನ್ ಮಾಹಿತಿ ಮಾಡ್ಕೊಂಡ್ರೆ ಅವ್ರೆಲ್ಲರೂ ಹೊಂದಾಕಾಗುದಿಲ್ಲ. ಅಂತಃಕರಣ ಪರಿಶುದ್ಧಿ ಇದ್ದವಾಗ ಅಷ್ಟೇ ಸಾಧ್ಯದ. ಅವ್ನು ಏನೂ ಓದೋದು ಬೇಕಾಗಿಲ್ಲ. ಅಂತಃಕರಣ ಒಂದು ಸ್ವಚ್ಛ ಮಾಡ್ಕೊಡಿ ನೀವು. ನೀ ಆ ಶಾಸ್ತ್ರ ಈ ಶಾಸ್ತ್ರ ತಗೊಂಡು ಏನ್ ಮಾಡ್ತೀವಿ? ಅಂತಃಕರಣ ಸ್ವಚ್ಛ ಆದ್ರೆ ಎಲ್ಲ ನಾಯಿ ಹಂಗೆ ಬೆಣ್ಣ ಹತ್ತವ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಜ್ಞಾನಿಗಳ ಕರ್ಮ ನಡೀತಿರ್ತೈತಿ. ಆದ್ರೆ ಅದ್ರಾಗ ಆಸಕ್ತಿ ಇರುವುದಿಲ್ಲ. ನೋಡೋ ದೃಷ್ಟಿಯೊಳಗೆ ಅದ್ರಾಗ ಅಂದ್ರೆ ಅಲ್ಲಿ ಇರುವುದೇ ಇಲ್ಲ. ಭೌತಿಕ ಜಗತ್ತು ಜಡ ಐತಿ, ಆತ್ಮ ಅಜಡ ಅದ. ಈ ಜಡರೂಪವಾದ ಜಗತ್ತಿಗೆ ಸ್ವರೂಪ ಸಾಕ್ಷಿಯಾಗಿನ ಐತಿ. ದೇವತ್ವ ಅಂತ ಎದಕ್ಕಂತಾರ? ಜ್ಞಾನಕ್ಕನ ಅಂತಾರ. ಅಭ್ಯಾಸ ದಶೆಯಲ್ಲಿ ಅನೇಕ ಮಾನಾಪಮಾನಗಳ ಪ್ರಸಂಗ ಬರ್ತಿರ್ತಾವ. ಅಂತಹ ಪ್ರಸಂಗಗಳಲ್ಲಿ ಮಹಾತ್ಮರು ಹೆಂಗ್ ವರ್ತನ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡು ನಾವು ಹಂಗಿರ ಕಲಿಬೇಕು. ಅಂತಹ ಪ್ರಸಂಗದೊಳಗೆ ಸಮಾನತೆಯನ್ನು ಕಾಕೊಂಡು ಹೋಗೋದು ಬಹಳ ಬೇಕೈತಿ. ಏನ್ ಯಾರೂ ಮನೆಯನ್ನವ್ರಲ್ಲ, ಹೊರಗಿನವ್ರು ಯಾರೂ ಅಲ್ಲ. ಎಲ್ಲರೂ ಮನೆಯನ್ನವ್ರ, ಎಲ್ಲರೂ ಹೊರಗಿನವ್ರ. ನಿಜವಾದ ಸಾಧಕ ಆದವ್ರು ಹೊರಗಿಂದ ಏನು ಹಚ್ಕೊಳಕ್ ಹೋಗ್ಬಾರ್ದು ನೋಡ್ರಿ. ಏನ್ ಬೇಕಾದಾದ್ರೂ ಕಗ್ಗಲ್ ಮುಕ್ಕರ್ ಪಟ್ಟದಂಗೆ ಇರ್ಬೇಕು. ಬೇಕಾದ ಇದಾದ್ರೂ ಸುಧಾ ವಿಕಾರ ಆಗ್ಬಾರ್ದು, ಮನಸ್ಸು ಚಂಚಲ ಆಗ್ಬಾರ್ದು. ಯಾರು ಬೇಕಾದವ್ರು ವೈರಿ ಆದ್ರೂ ಸಾಧನ ಮಾತ್ರ ಬಿಡಬಾರ್ದು. ಪ್ರಾರಬ್ಧ ಯಾವಾಗಲೂ ಅನುಕೂಲ ಇರ್ತೈತೆ ಅಂತ ಯಾರಿಗೂ ಹೇಳಿಕ್ ಹೋಗ್ಬೇಕು.
ಒಮ್ಮೆ ಅನುಕೂಲ ಆಗ್ಬೋದು, ಒಮ್ಮೆ ಪ್ರತಿಕೂಲ ಆಗ್ಬೋದು. ಶರೀರ ಪ್ರಾರಬ್ಧ ಹೆಂಗಿರ್ತದೆ ಅಂತ ಯಾರಿಗೆ ಹೇಳಕ್ ಬರೋದಿಲ್ಲ. ನಿಜವಾದ ಗುರು, ನಿಜವಾದ ಶಿಷ್ಯರು ಎಲ್ಲಿರ್ತಾರೆ ಅಲ್ಲಿ ನಿರಪೇಕ್ಷಕ ಬಂಧುತ್ವ ಇರ್ತದೆ. ಅವ ಶಿಷ್ಯ ಗುರುವಿನಿಂದ ಏನನ್ನೂ ಅಪೇಕ್ಷೆ ಮಾಡಕ್ ಹೋಗುದಿಲ್ಲ, ಶಿಷ್ಯನಿಂದ ಗುರು ಏನನ್ನೂ ಅಪೇಕ್ಷೆ ಮಾಡಕ್ ಹೋಗುದಿಲ್ಲ. ಏನ್ ಮಾಡುವಂತೆ ಮಾಡೋ ಕೆಲಸ, ಫಲಾಪೇಕ್ಷೆ ಇಟ್ಕೊಳಕ್ ಹೋಗ್ಬೇಡ. ನಿಜವನ್ನು ತಿಳ್ಕೊ ಮಟ ನಾವು ಬಹಳ ಎಚ್ಚರದಿಂದ ಇರಬೇಕು. ವಿವೇಕ ನಮ್ಮಲ್ಲಿ ಜಾಗೃತಿ ಇದ್ದಾಗ ಮಾತ್ರ ಅದನ್ನು ಹೊಂದಲಿಕ್ಕೆ ಸಾಧ್ಯದ ನೋಡ್ರಿ. ಪೂರ್ಣ ಸ್ಥಿತಿಯನ್ನು ಹೊಂದುವುಟ ವಿವೇಕ ಅನ್ನುವಂಥ ಕಾವಲುಗಾರನನ್ನ ಮನಸ್ಸಿನ ಬೆನ್ನ ಹತ್ತ ಮಂಗ್ಯಾನ ಅಂತ ಮನಸ್ಸು ಮತ್ತೆ ಹೊಡಿತೈತಿ ಸೈಡ್. ಯಾವ್ದಾರ ವಿಷಯದ ವ್ಯಾಮೋಹಕ್ಕೆ ಬೆತ್ತಂದ್ರೆ ಅದರಿಂದ ಹಿಂದಿಸೋದು ಭಾಳ ಕಠಿಣ. ಅವಾಗ ನೀನು ಸಾಧನೆ ಎಲ್ಲ ಕುಂಠಿತ ಆಗ್ಬಿಡ್ತು, ನಡಿದನ ಇಲ್ಲ ಅಭ್ಯಾಸ ನಡಿಬಿಡುದಿಲ್ಲ, ಅದರಾಗ ಮುಳುಗಿ ಬಿಡ್ತೈತಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡ್ಯವ್ರೆಲ್ಲ. ಹೆಂಡತಿ ತನ್ನ ನಿನಗೆ ಸುಖ ಕೊಡ್ತಾನಂತ ಬಂದಾಳ, ತಾ ಸುಖ ಹೊಂದ್ಬೇಕಂತ ಬಂದಾಳ. ಗಂಡ ನೀನು ಹೆಂಡತಿಗೆ ಸುಖ ಕೊಡ್ಬೇಕಂತ ಹೆಂಡತಿಯಾಗಿ, ನೀ ಸುಖ ಹೊಂದ್ಬೇಕಂತ ಹೆಂಡತಿಯಾಗಿ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಅದಕ್ಕೆ ಅಂದ. ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಪ್ರೀತಿಯ ಮಾಡ್ತಾರೆ. ಜಗತ್ತಿನ ಮಾನಾಪಮಾನಗಳಿಗೆ ಧೈರ್ಯವನ್ನು ತಾಳಬೇಕಾಗ್ತದೆ. ವಿಶ್ವ ಕೌಟುಂಬಿಕನಾಗಿ ಜೀವನ ಸಾಗಿಸೋದು ಅಂದ್ರೆ ಏನು ಹಗರ ಬಗರ ಕೆಲಸ ಇಲ್ಲ. ನಿಜವಾದ ಸಾಧಕರಿದ್ರೆ ಕೆಲಸ ಆಕೈತೆ ನೋಡ್ರಿ. ಸಾಧಕನ ಸಾಧನೆ ಇರ್ತೈತಿ, ಅದ ಸಿದ್ಧನ ಲಕ್ಷಣ ಇರ್ತೈತಿ. ಎಲ್ಲರ ವಿಷಯದವರು ಅದೇ, ಸ್ವರೂಪದ ಅಭ್ಯಾಸದಲ್ಲಿ ಇರೋರು ಯಾರು ಗೊತ್ತಿಲ್ಲ. ಎಲ್ಲರ ವಿಷಯ ದಶಿಂದ ಮೇಳ ಆದ ಮೇಳಲ್ಲ. ಯಾಜ್ಞವಲ್ಕರ ದಶಿಂದ ಯಾಜ್ಞವಲ್ಕರ ಗತೆ ಯಾರು ಗಂಡ ಹೆಂಡ್ರ ಹಾಕಿರಿ? ಮೈತ್ರಾದೇವಿ ಯಾಜ್ಞವಲ್ಕರ್ನ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದರಿಂದ ಅವ್ರು ಮದುವೆ ಮಾಡ್ಕೊಂಡ್ಲೆ. ಸಮಾಜ ಒಂದು ನಮೂನೆ ನೋಡ್ತೈತಿ, ಹೌದಿಲ್ಲ? ಗಂಡ ಮದುವೆ ಮಾಡ್ಕೊಂಡ್ರೆ ಹೆಂಡತಿ ಗಂಡ ಆಗಿದ್ರೆ ಅವಾಗ ಏನು ಅವು ನೋಡುದಿಲ್ಲ, ಅವ್ನು ಕೆಟ್ಟ ದೃಷ್ಟಿಯಿಂದ, ಹೌದಿಲ್ಲ? ಬೇರೆ ದೃಷ್ಟಿಯಿಂದ ನೋಡ್ತೈತಿ. ಅನ್ನೋ ಸಂಬಂಧ ಲಗ್ನ ಮಾಡ್ಕೊಂಡ್ಬಿಟ್ರೆ ಅವ್ರು ಅಂತೇಳಿ ಇರ್ತೀವಿ. ಇದ್ರ ಅಭ್ಯಾಸ ಮಾಡಕ್ಕೆ ಅನುಕೂಲ ಆಕೈತೆ ಅಂತ ಸ್ವರೂಪದ ಅಭ್ಯಾಸದಿಂದ ಯಾಜ್ಞವಲ್ಕರ್ನ ಮದುವೆ ಮಾಡ್ಕೊಂಡ್ಲೆ. ಬರೀ ದೈಹಿಕ ಸುಖಕ್ಕಾಗಿ ಮಾಡ್ಕೊಳ್ಳಿಲ್ಲ. ಏನ್ ಅದ ಸುಖ ಕೊಡ್ತೈತೆ ಅಂತ ಬರೇ ಅದರಾಗ ನಮ್ಗೆ ಹೆಸರು, ಮತ್ತೊಂದು ಏನು ಇಲ್ಲ. ಸಾಧಕ ಆದವ ಜಗತ್ತಿನ ತಿರಸ್ಕಾರ, ಮಾನ ಅಪಮಾನಗಳ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬೇಕು. ಮಮಕಾರ ಏನೈತಿ ನೋಡ್ರಿ, ಎಲ್ಲ ಅದ ಬಂಧನಕ್ಕೆ ಹಾಕಿತ್ತು. ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ ಅಂತ. ಅದೇ ಇಲ್ಲ ದೊಡ್ಡ ಬಂಧ, ಹೆಚ್ಚಿನ ಬಂಧನ ಮಮಕಾರ, ನಾನು ನನ್ನದು ಅನ್ನೋದು. ಶರೀರ ಪ್ರಾರಂಭ ಪ್ರಕಾರ ನಡೀತಿರ್ತದೆ. ಮುಪ್ಪಿನ ಕಾಲಕ್ಕೆ ಹೆಂಡ್ರು ಮಕ್ಕಳು ಜೋಪಾನ ಮಾಡ್ತಾರೆ ಅಂತ ಹೇಳಿದ್ರೆ ಭ್ರಮ ಆಗೈತಿ ನಿಮ್ಗೆ. ಅಸುರಿ ಸ್ಥಿತಿ ಉಳ್ಳಂತಹ ಜನರ ಸಂಘದಿಂದ ನಾವು ದೂರ ಇರ್ಬೇಕಾಗೈತಿ. ಬಿಡ್ಲಿಲ್ಲ ಅಂದ್ರೆ ಅದರ ಫಲ ನೀವು ಉಣ್ಬೇಕಾಗೈತಿ. ಎಂಥ ಸಂಘ ಮಾಡ್ತಿ ಅಂತ ಸಂಸ್ಕಾರ ಆಕೈತಿ. ಆ ಸಂಸ್ಕಾರಕ್ಕೆ ಅನುಸಾರವಾಗಿ ಮುಂದೆ ಅಂತ ಜನ್ಮಗಳು ಕಾದು ಕೂತಾವ ನೋಡ್ರಿ. ಆತ್ಮನನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಆದಿ ಅಂತ್ಯವಿದೆ. ಹೌದು, ನೀ ಏನದಿಯಲ್ಲ, ನೀ ಯಾವಾಗಲಿದ್ದು ಅನಾದಿ ಅನಂತ, ಅದ ನಿನ್ನ ಸ್ವರೂಪ. ಇದು ಆದಿ ಅಂತ್ಯ ಉಳಿದ್ದು ನಿನ್ನ ಸ್ವರೂಪ ಅಲ್ಲ.
ಕ್ಷಣಭಂಗುರವಾದ ವಸ್ತುಗಳನ್ನು ಅವಲಂಬಿಸ್ಕೊಂಡು ಕೂತ್ರೆ ಸ್ವರೂಪಾನುಸಂಧಾನ ಮಾಡಿ ಕೊಡೋದಿಲ್ಲ ಅದು. ಅದಕ್ಕೆ ಕ್ಷಣಭಂಗುರ ವಸ್ತುಗಳ ಕಡೆ ಗಮನ ಕೊಡಕ್ಕೆ ಹೋಗ್ಬಾರ್ದು. ಇಂದ್ರಿಯಗಳಿಗೆ ಗೋಚರ ಆಗುವಂಥವೆಲ್ಲ ಕ್ಷಣಭಂಗುರ ವಸ್ತುಗಳಲ್ಲ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಅದು. ಅದನ್ನು ಹುಡುಕುವಂತ ಹುಡುಕಿರೋದು ಸಿಗುವುದಿಲ್ಲ. ಸ್ವರೂಪದ ಅಭ್ಯಾಸ ಮಾಡ್ಕೊಳ್ಳೋದು ಸಿಂದ ಆಕಿ ಲಗ್ನ ಮಾಡ್ಕೊಂಡ್ರು ಯಾಜ್ಞವಲ್ಕರ್ನ. ಇದ್ರೊಳಗೆ ಮನೆಯವ್ರು ಯಾರು ಹೊರಗಿನವ್ರು ಯಾರು ಅಂದ್ರೆ ಎಲ್ಲರೂ ವಿಷಯದವ್ರೆ. ಪ್ರಾರಬ್ಧ ಕರ್ಮ ಉಂಡ ತೀರ್ಸ್ಬೇಕು ಅದನ್ನ. ಉಣದ ಹೊರತು ಅದನ್ನ ತೀರ್ಸ್ಲಿಕ್ಕೆ ಆಗುವುದನೇ ಇಲ್ಲ. ಏನ್ ಬೇಕಾದ್ ಮಾಡಿದ್ರು ನಿನಗೆ ಉಣಿಸೇ ತೀರ್ತೈತಿ ಹಠಾತ್ತನೆ. ಪ್ರಾರಬ್ಧ ಕರ್ಮ ಒಂದೇ ನಮೂನೆ ಇರುತ್ತಲ್ಲ. ಅದು ಮಾಡಿದ ಕರ್ಮ ಯಾವ ನಮೂನೆ ಮಾಡಿರ್ತಿ ಆಯಾ ಪ್ರಕಾರ ಅದನ್ನು ಅನುಭವಿಸಬೇಕಾಕೈತಿ ನಾವು. ನಿಜವಾದ ಸಾಧಕರಾದರೂ ತಿರಸ್ಕಾರ ಮಾನ ಅಪಮಾನಗಳ ಕಡೆ ಲಕ್ಷ್ಯವನ್ನು ಕೊಡ್ಲಿಕ್ಕೆ ಹೋಗ್ಬಾರ್ದು. ನಿನ್ನನ್ನು ಬಿಟ್ಟು ಅನ್ಯದರ ಹುಡುಕಿರ ನಿನಗೆ ಬೇಕಾದದ್ದು ಎಲ್ಲಿ ಸಿಗ್ಬೇಕು ಹೇಳಿ. ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು. ನಿನ್ನೊಳೆಯುವುದು ಅಂದ ಶರೀರದೊಳೆಯುವುದು ಅಂದಿಲ್ಲ. ನಿನ್ನೊಳೆಯುವುದು ಸತ್ಯಪದ ನಿತ್ಯಪದ ಆನಂದ ಪದ ಅಂದ. ಎದ್ದು ಕೂಡಲೇ ಶರೀರ ಭಾವ ಬರ್ತದೆ. ಶರೀರ ಭಾವ ಬಂದ ಕೂಡಲೇ ಹೊಟ್ಟಿ ಚಿಂತೆ ಶುರುವಾತ. ದುಃಖಕ್ಕೆ ಮೂಲ ಕಾರಣ ದೇಹ ಭಾವ. ದೇಹ ಭಾವ ನಡೆಯ ದುಃಖದ ಕೇಡು ಒಂದು. ಯಾವಾಗಲೂ ಸ್ವರೂಪದ ಅಭ್ಯಾಸದಾಗ ಯಾರು ತೊಡಗಿರ್ತಾರ ಅವ್ರಿಗೆ ನಮ್ಮವರು ಅನ್ಬೇಕು. ವಿಷಯದ ಅಭ್ಯಾಸದಾಗ ತೊಡಗಿದವ ನಮ್ಮವರು ಅಲ್ಲ. ಎಲ್ಲರೂ ತಮ್ಮ ತಮ್ಮ ಕಾಮಕ್ಕೋಸ್ಕರವಾಗಿ ಪ್ರೀತಿಯಾಗಿರ್ತಾರೆ. ಅದು ಗಟ್ಟಿ ಆದ್ಮೇಲೆ ಅದು ಅಪ್ರಿಯ ಆಗಕ್ಕೆ ಶುರು ಹೋಗ್ತೈತಿ. ನೀ ಎಷ್ಟು ಜನ್ಮ ತಿರುಗಿದ್ರು ಹೊರಮುಖ ವೃತ್ತಿ ಏನೈತಲ್ಲ ಅದು ನಿನಗೆ ನೆಮ್ಮದಿ ಕೊಡುದು ಇಲ್ಲ. ಅದಕ್ಕೆ ಅಂತರ್ಮುಖಿ ಆಗ್ಬೇಕಾಗೈತಿ. ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ಆದಾಗ ಅದು ಪ್ರತಿಯೊಬ್ಬರಲ್ಲಿ ಅದು ಅನುಭವ ಬರಕ್ಕೆ ಶುರು ಆಗ್ತೈತಿ. ಯುವ ಅಂತ ಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಸುಖಗಳಾದವರೆಲ್ಲ ಅಂತರ್ಮುಖಿಯಾಗಿ ಸುಖ ಹೊಂದಿರು. ಬಹಿರ್ಮುಖ ವೃತ್ತಿ ಒಳಗೆ ನೆಮ್ಮದಿ ಅನ್ನುವಂಥದ್ದಿಲ್ಲ ಇಲ್ಲ. ಎದ್ದು ಕೂಡಲೇ ಶರೀರ ಭಾವ ಬಂದ ಕೂಡಲೇ ಹೊಟ್ಟಿ ಚಿಂತೆ. ಯಾಕಂದ್ರೆ ನಿದ್ದೆ ಒಳಗೆ ಇದು ಇರುವುದಿಲ್ಲ. ನಿದ್ದೆ ಒಳಗೆ ಶರೀರ ಇಲ್ಲ, ಇದು ಶರೀರ ಬಗ್ಗೆ ಚಿಂತೆ ಇಲ್ಲ, ಹೊಟ್ಟಿ ಚಿಂತೆ ಇಲ್ಲ. ಹಂಗೆ ಸಮಾಧಿ ಸ್ಥಿತಿ ಒಳಗೂ ಅದರ ಚಿಂತೆ ಇರುವುದಿಲ್ಲ. ತುರ್ಯಾವಸ್ಥೆ ಒಳಗೂ ಮನಸ್ಸಿಗೆ ಏನಾರ ನೋವಾಗಬೇಕಾದ್ರು ಶರೀರದ ಸಿಂಧನ. ಎಲ್ಲಿ ತನಕ ಶರೀರ ಇರ್ತೈತೆ ನೋಡಿ ಅಲ್ಲಿ ತನಕ ಕಷ್ಟನ ಕೊಡೋದು. ಒಂದು ಶರೀರ ಸಂಕಟ ಕೊಡ್ತೈತೆ ಅನ್ನೋ ತಿಳಿಯಲಿ ಮತ್ತೊಂದು ಶರೀರ ತಳ್ಕೊಂತಾರೆ. ಶರೀರಕ್ಕೆ ತನಗ ಸಂಬಂಧ ಇಲ್ಲ ಅನ್ನೋದರಿಂದ ತುರ್ಯಾವಸ್ಥೆಯನ್ನು ಹೊಂದಿ ಖಾತ್ರಿ ಮಾಡ್ಕೋದ್ರಿ. ಅವಾಗ ನಿನಗಿದೆ ಗೊತ್ತಾಗೋದು. ತುರ್ಯಾವಸ್ಥೆಯನ್ನು ಹೊಂದಿದಾಗ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ವೃತ್ತಿ ಉದಾಸೀನ ಆಗ್ಬಿಡ್ತೈತಿ. ಏನು ಮೊದಲಿಗೆ ಕೆಲಸ ಮಾಡ್ಕೋಬೇಕು. ಖಾತ್ರಿ ಮಾಡ್ಕೋಬೇಕು ಶರೀರಕ್ಕೆ ನನಗೆ ಸಂಬಂಧ ಇಲ್ಲ ಅಂತ. ಅಂದ್ರೆ ನೀ ಆರಾಮಿರ್ತಿ. ಸಂಬಂಧ ಹಚ್ಕೊಂಡ ನೀ ಬಳತ್ತಿ ನೋಡಿ. ಇದ ನಾನು ನಂದು ಅಂತ ಹೇಳಿ. ದೇವ್ರಂದ್ರೆ ಅರು ಇರು ಆನಂದಕ್ಕ ಅಂತಾರ. ದೇವ್ರಂದ್ರೆ ಹೆಂಗದಾನ ಅನ್ನೋದನ್ನ ತಿಳ್ಕೋಬೇಕಿಲ್ಲ. ಏನಕ್ಕೆನ ತಿಳ್ಕೊತ ಹೋಗುದನ. ತಿಳ್ಕೊಳಿಕ್ ಹೋದ್ರೆ ದೇವ್ರು ತಾನ ಅದಾನ.
ದೇವ್ರ ಬಗ್ಗೆ ತಿಳ್ಕೊಳ್ಳಲಿ, ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತೀರಿ ಹೇಳಿ? ದೇವ್ರಂದ್ರೆ ಏನೇನೋ ಕಲ್ಪಿಸ್ಕೊಂಡು ಏನೇನೋ ಭಾವಿಸ್ಕೊಂತ ಕುಂಡಿರ್ತೀವಿ. ಭಾವಿಸ್ಕೊಂಡಂಗಿಲ್ಲ ಅದು ದೇವರು. ಎಲ್ಲ ಕಲ್ಪನೆಗಳನ್ನ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತೈತಿ. ಭಾವರಹಿತವಾದಂಥ ಸ್ಥಿತಿ ಅದು, ಭಾವಾತೀತ ಬಂದ ಭಾವನೆಗೆ ಬಂದದ್ದೆಲ್ಲ ಇದು ಮಾಯಾ ತೋರಿಕೆ ಅದು. ದೇವರು ಯಾರನ್ನು ತಿಳ್ಕೊಳಕ್ ಬಾರ, ತಾನ ದೇವರು ಅನ್ನೋದು ಅನುಭವ ಕೊಡಕ್ಕೆ ಶುರು ಆಗ್ತದೆ. ಅವಾಗ ಪೂಜೆ ಯಾರು ಮಾಡ್ತಿ ಹೇಳಿ? ನೀನ ದೇವರಾಗಿ ಉಳಿದ ಮ್ಯಾಗ ಪೂಜೆ ಯಾರು ಮಾಡ್ತಿ? ಅನ್ಯವಾಗಿ ಯಾರೂ ಇಲ್ಲ, ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ಹೊರಗಿನ ಪೂಜಾ ವಿಧಾನಗಳು ಎಲ್ಲ ಎದಕ್ಕೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಿನ್ನ ಮನಸ್ಸಿನೊಳಗೆ ತುಂಬಿಕೊಂಡೇ ಅಲ್ಲ ಅದನ್ನು ಕೈ ಬಿಡು. ಸುಖ ಕೊಡ್ತಾವನ್ನೋ ತಪ್ಪು ತಿಳುವಳಿಕೆ. ಯಾವ ವಿಷಯ ವಸ್ತುಗಳು ಸುಖ ಕೊಡ್ತಾವ, ಆ ವಿಷಯ ವಸ್ತುಗಳು ಬೆನ್ನ ಹತ್ತಿ ಬರೀ ಅವುಗಳ ನೆನಪು. ಜಡದ ನೆನಪು ಮಾಡಿದ್ರೆ ಜಡ ಇರ್ತೈತಿ. ಅಜಡವಾದಂತಹ ಇರು ಏನೈತಲ್ಲ ಅದು ಜಡ ವಸ್ತುವಲ್ಲ. ಜಡಭಾವ ನೀವು ಜಡಭಾವನೆಯನ್ನು ಕೈ ಬಿಟ್ಟಾಗ ಪ್ರತಿಯೊಬ್ಬರಿಗೆ ನಮಗಿದು ಅನುಭವ ಕೊಡ್ತೈತಿ. ನಾವು ಬರೀ ಜಡದ ಬೆನ್ನ ಹತ್ತಿ ಅಜಡವಾದಂತಹ ಇರುವಿನ ಅನುಭವನ ಕಳ್ಕೊಂಡ್ಬಿಡ್ತೀವಿ ನಾವು. ಇದು ಹಿಂಗೆ ಇರಬೇಕು, ಕೆಡಬಾರದು ಅಂತ ಶರೀರ ಹಿಡ್ಕೊಂಡು ಕುಂತಿದೆ. ಜಡ ಶರೀರ ಇದನ್ನು ಕೆಡಲಂಗೆ ಇಟ್ಕೊಳಕ್ಕೆ ಯಾರಿಗೆ ಸಾಧ್ಯತೆ? ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಟರು ಕೆಟ್ಕೊಂತ ಹೋಗೋದೈತಿ. ಒಂದಿಲ್ಲ ಒಂದಿನ ಕೆಟ್ಟ ಹೋಗೋದು. ಯಾಕೆ ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೋತಿ? ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಅಂತ. ಎಷ್ಟು ವರ್ಷ ಇದ್ರು ಒಂದಿನ ಹೋಗುದನ? ಹೋಗ್ಬೇಕಾದ್ರೆ ಹಂಗ ಹೋಗುದಿಲ್ಲ. ಅದು ನಮಗೆ ಸಂಕಟ ಕೊಟ್ಟ ಹೋಗ್ತೈತಿ. ಹಂಗ ಹೋಗುದಿಲ್ಲ. ಅದಕ್ಕೆ ಮೊದಲ ಇದರ ಅವಲಂಬನ ಮಾಡೋದು ಕೈಬಿಡೋದು. ಶರೀರ ಧ್ಯಾನ ಕೂತಾಗ ಇದರ ಸಂಬಂಧ ತಪ್ಪಿಸ್ಕೊಂಡು ಕೂಡು ಕೆಲಸ ಧ್ಯಾನ ಅಂದ್ರೆ. ಯಾವ ಅನ್ಯ ಭಾವನ ನೆನಪು ಮಾಡದ ಶರೀರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಒಳಗ ಆಂತರಿಕವಾಗಿ ಉಳ್ಕೊಳ್ಳೋ ಕೆಲಸ ಅದ ನೋಡ್ರಿ. ಸುಖಿಗಳಾದವರೆಲ್ಲ ಏನ್ ಮಾಡ್ರ? ನಾವಲ್ಲದ್ರೆ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತರು. ನಾವು ಯಾರಿದ್ರು ಖಾತ್ರಿ ಮಾಡ್ಕೋಬೇಕಂದ್ರೆ ಸಮಾಧಿ ಅಥವಾ ತುರ್ಯಾವಸ್ಥೆಯನ್ನು ಹೊಂದೋದು, ಬೇರೆ ದಾರಿನೇ ಇಲ್ಲ. ವಿಶ್ವಮದ್ದೆಲ್ಲ ಕೈ ಬಿಟ್ಟಾಗ ಸಮಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ನಾವು ಇಟ್ಟ ಕೂಲಿ ಆಳುಗಳು ಮತ್ತು ನಮ್ಮ ಕಲ್ಪನೆಯ ತೆರೆಗಳು ಅಂತ. ಅನ್ಯ ವಿಚಾರ ತೆಗೆದು ಹಾಕಿಬಿಟ್ರೆ ಯಾರು ಧ್ಯಾನ ಮಾಡ್ತೀರಿ ನೀವು? ಶಾಸ್ತ್ರ ಹೇಳೋದು ಕೇಳೋದು ಎಲ್ಲ ಎದಕ್ಕೆ? ಹೆಣ್ಣಿಗೆ ಗಂಡಿಗೆ ಹೋಗಾಕ. ನೀವು ಎಲ್ಲರೂ ಶಿಷ್ಣೋದನ ಪಾರಾಯಣರು. ದೇವ ದೇವ ದೇವ್ರ ಪೂಜೆ ಮಾಡ್ತೇವೆ ಅಂತೀರಿ, ಅದನ್ನು ಬಿಟ್ಟುಕೊಟ್ಟೆ ಗಂಡಿಗೆ ಹೆಣ್ಣಿಗೆ ಯಾಕೆ ಗಂಟು ಬಿಡ್ತೀರಿ? ಅಂದ್ರೆ ದೇವರನ್ನು ಮರ್ತು ಬಿಡ್ತೀರಿ. ಹಿರಿಯರು ಅಂದ್ರೆ ಕುಂಟ್ಲ್ಯಾರ ಹೌದಿಲ್ಲ? ತನಗೆ ಬೇಕಾದದ್ದನ್ನು ಕುರಿತು ಚಿಂತನೆ ಮಾಡೋದು. ನಮಗೆ ಧ್ಯಾನ ಬೇಕಾದದ್ದು ಏನು ಬೇಡಾದದ್ದು, ಅದು ಆನಂದದ ನೆನಪು ಮಾಡೋದು ಎಲ್ಲರಿಗೂ ಬೇಕಾಗೈತಿಲ್ಲ. ಅದು ತನ್ನಲ್ಲೇ ಐತಿ, ಅದು ಹೊಡಿವಲ್ದು ನಮಗೆ. ಸ್ವರೂಪ ಸ್ಥಿತಿಯನ್ನು ಪಡೆದಂಥವರು ಮತ್ತೆ ಈ ಜಗತ್ತಿಗೆ ಹುಟ್ಟಿ ಬರುವುದಿಲ್ಲ. ಅವರು ನಚ್ಚ ಪುನರಾವರ್ತತೆ ನಚ್ಚ ಪುನರಾವರ್ತತೆ ಅಂತ. ಯಾಕೆ ವಾಸನ ಎಲ್ಲ ನಾಶ ಆಗಿಬಿಟ್ಟಿರ್ತಾರೆ. ಸ್ವಲ್ಪ ಉಳಿಯದಂತೆ ವಾಸನೆಗಳನ್ನು ಯಾರು ನಾಶ ಮಾಡ್ಕೊಂಡಿರ್ತಾರ ಅವ್ರಿಗೆ ಮುಕ್ತ ಆಗಿಬಿಡ್ತಾರೆ. ನಮ್ಮ ವಾಸನಾದಿಗಳು ಹಂಗದಾವು. ವಾಸನಾದಿಗಳು ಬೆನ್ನು ಹತ್ತಿ ತಿರ್ಗಾಕತ್ತೀವಿ ನಾವು.
ವಾಸನೆಗಳನ್ನು ನಾಶ ಮಾಡ್ಕೊಂಡೆ ಅಂದ್ರೆ ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಏನ್ ಮಾಡಿದ್ರು ಹೇಳುದು ಕೇಳುದು ಎಷ್ಟು ಮಾಡಿದ್ರು ವಾಸನ ಹೋಗೋದು ಬಹಳ ಕಠಿಣ. ಎಲ್ಲೋ ಒಬ್ರು ವಾಸನಾ ರಹಿತ ಆಗಿದ್ರ ಅನುಭವ ಮಾಡ್ಕೊಳ್ಳೋರು. ನಾವು ಒಳಗೆ ವಾಸನ ಗಂಡನ್ಯಾಗ ಇದನ್ನ ವಾಸನ ಇಟ್ಕೊಂಡನ ಹೇಳೋದು ಕೇಳೋದು ಮಾಡ್ತೀವಿ. ಬ್ಯಾಂಡ್ ಬಂದಾಗ ಅಷ್ಟೇ ಬಿಡೋದು ನಾವು. ಶರೀರ ಸಂಕಟ ಕೊಡ್ತೈತಿ ಅನ್ನೋದು ಹೊಳಿಬೇಕಲ್ಲ ನಾವು. ಯಾವುದೇ ಪ್ರಾಣಿ ಶರೀರ ಧಾರಣ ಮಾಡಿದ್ರೆ ಮೈಥುನ ಚಟದ ವಾಸನ ಮುಖ್ಯ ಇರ್ತೈತಿ. ಶರೀರ ನಾವಾಗಿ ಉಳ್ಕೊಂಡೇವಲ್ಲ ಅದಕ್ಕೆ ಅದು ಸಂಕಟ. ಶರೀರ ಭಾವ ಇರಲಿಲ್ಲ ಅಂದ್ರೆ ಈ ಯಾವ ವಾಸನ ಉಳಿದಿಲ್ಲ ನೋಡಿ. ನಿದ್ದೆ ಹೆಚ್ಚಾಗಿ ಭಾವ ಇಲ್ಲ ಅಲ್ಲಿ. ಅಲ್ಲಿ ಹಸಿವ ತ್ರಸಗಳ ಭಾವ ಇಲ್ಲ, ಮೈಥುನ ಭಾವ ಇಲ್ಲ, ಆರಾಮನ ಇದ್ದೆ. ನಾವೇ ನಾವಾಗಿ ಉಳಿದ್ರೆ ಸಂಸಾರ ಸಂಕಟ ಎಲ್ಲ ಹೋಗೈತಿ ನೋಡ್ರಿ. ಶರೀರ ನಾವು ಹಾಕೊಂಡು ಕುಂತೀವಿ ಅಂದ್ರೆ ಇಲ್ಲದಲ್ಲಿ ಸಂಕಟ ಬೆನ್ನ ಹತ್ತೈತಿ. ಸರ್ವ ಸನ್ಯಾಸವೇ ಅಧಿಕಾರಿಯ ಲಕ್ಷಣ ಅಂತ. ಮನಸ್ಸಿನಾಗ ಹಿಡಿದದ್ದು ಮನಸ್ಸಿನಾಗೆ ಕೈ ಬಿಡುದು ಅಂದಾಗ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಶರೀರಕ್ಕೆ ಮನಸ್ಸಿಗೆ ಸಂಬಂಧ ತಪ್ಪಿದಾಗ ನೆಮ್ಮದಿ ಇರ್ತೈತಿ ಏನು ಸಂಕಟ ಆಕೈತಿ ಹೇಳ್ರಿ. ಶರೀರ ಹಿಡ್ಕೊಂಡ್ರೆ ಸಂಕಟ ಆಯ್ತು. ನೀನು ಶರೀರ ಹಿಡ್ಕೊಂಡ ಎಲ್ಲ ಆಲೋಚನೆಗಳು ಬರ್ತಾವ. ಪ್ರಾಣವಾಯು ಆದರೂ ಮುಗಿಲಿಲ್ರಿ ಕೆಲಸ. ವಾಸನೆಗೆ ಅನುಗುಣವಾಗಿ ಮತ್ತೊಂದು ಶರೀರ ಬರ್ತದೆ. ಧ್ಯಾನ ಕೂತ ಆ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನಮ್ಗೆ ಇದು ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ಶರೀರ ನಾನಂತ ಹಿಡ್ಕೊಂಡು ಕೂತಾವ ಜಗತ್ತಿನ ಗದ್ಲೆ ಅದಕ್ಕೆ ಬೇಕಾಯ್ತು ನಾವು. ನಿರಂತರ ಅಭ್ಯಾಸದಾಗ ತೊಡಗಿದಾಗ ಏನಾರ ಇದು ಅನುಭವ ಬರಕ್ಕೆ ಶುರುವಾಕೈತಿ ನೋಡ್ರಿ. ಈ ಮೂರೂ ಅವಸ್ಥೆಗಳೆಲ್ಲ ದೋಷವನ್ನು ಕಂಡ ಅವುಗಳ ಸಂಬಂಧ ತಪ್ಪಿಸ್ಕೊಂಡು ಇರಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ನಮಗೆ ಬೇಕಾದದ್ದು ಈ ಮೂರು ಅವಸ್ಥೆಗಳಲ್ಲಿ ಇಲ್ಲ. ಮೂರು ಅವಸ್ಥೆಗಳನ್ನು ಮೀರಿ ನಿಂತಾಗ ನಮಗೆ ಬೇಕಾದಂತಹ ನಿಜಾನಂದದ ಅನುಭವ ಆಗಕತ್ತೈತಿ ನೋಡ್ರಿ. ನಾವೆಲ್ಲರೂ ಶರೀರವನ್ನು ಅವಲಂಬಿಸಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೇವು. ಅದನ್ನು ಅವಲಂಬಿಸಿ ಸುಖ ಹೊಂದವರು ಒಬ್ಬರ ಅದನ್ನ ಜಗತ್ತಿನಾಗ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಆಗುದಿಲ್ಲ ಅದು ಆರಾಮಿರೋದು ಯಾರಾದರೂ. ಮಲ್ಗು ಮುಂದೆ ಯಾರು ಮಹಾತ್ಮರ ನೆನಪು ಮಾಡ್ಕೊಂತ ಮಲ್ಕೋತೀರಿ ಹೇಳ್ರಿ. ಎಲ್ಲರೂ ಕೌದಿ ಕುಸ್ತಿ ನೆನಪು ಮಾಡ್ಕೊಂತ ಮಲ್ಗವ್ರು ಅದಿರು. ನಿಜವಾದ ಆ ಸ್ಥಿತಿಯನ್ನು ಯಾರು ಪಡೆದಿರ್ತಾರ ಅವರ ನೆನಪು ಮಾಡ್ಕೊಂತ ಅವ್ರು ಹೇಳಿದಂಥ ಯುಕ್ತಿಗಳನ್ನು ಮನನ ಮಾಡ್ಕೊಂತ ಯಾರು ಮಲ್ಕೋತೀವಿ. ನೆನಪಿಗೆ ಬರ್ತಾವನು ಮಕ್ಕೊಂಡು ಕೂಡಲೇ ಎಲ್ಲಿ ನೆನಪಿಗೆ ಬರ್ತಾವ. ಮೂರು ಅವಸ್ಥೆಗಳೇನದಾವ ನಿನ್ನ ಭಾವನೆಗಳವು ನಿನಗ ಹೊಳೆಯುವಂಥದ್ದು. ಈ ಶಾಸ್ತ್ರದಿಂದ ಬಾಳೆ ಚಿಂತೆ ಕಳೆದ್ರೆ ನೀನು ಶಾಸ್ತ್ರ ಉಪಯೋಗ ಮಾಡ್ಕೊಂಡಂಗ. ಜ್ಞಾನ ಸ್ಥಿತಿಯಲ್ಲಿಯೂ ಜಗತ್ತಿಲ್ಲ, ಪೂರ್ಣ ಅಜ್ಞಾನ ಸ್ಥಿತಿಯಲ್ಲಿಯೂ ಜಗತ್ತಿಲ್ಲ. ಎಲ್ಲ ಅರಿವಿನೊಳಗೆ ಜಗತ್ತು ತೋರ್ತೈತಿ. ನಿದ್ರಿ ಪೂರಾ ಅಜ್ಞಾನ, ಸಮಾಧಿ ಪೂರಾ ಅಜ್ಞಾನ. ವೇದಾಂತ ಶಾಸ್ತ್ರ ಇಷ್ಟು ದಿನ ಕೇಳಿ ಹೇಳಿ ಕಲ್ತು ಯಾರು ಎದನ್ನು ಉಪಯೋಗ ಮಾಡ್ಕೊಂಡ್ರಿ ಹೇಳ್ರಿ. ಸುಡ ನಮ್ಮನ್ನು ದನಿಸ್ತೀರಿ ನೀವು. ಇಲ್ಲಿ ಹೇಳೋದು ಕೇಳೋದು ಆದಿಂದ ನೀವು ಅದರಂತೆ ನಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಹೀನ ಸ್ಥಿತಿ ಬರ್ತೈತಿ ನೋಡ್ರಿ. ಪೂರ್ಣ ಕತ್ತಲೆಯೊಳಗೂ ಹಾವು ಕಂಡಿಲ್ಲ, ಪೂರ್ಣ ಬೆಳಕಿನೊಳಗೂ ಅದಿಲ್ಲ. ಎಲ್ಲ ಮಬ್ಬುಗತ್ತಲೆಯೊಳಗೆ ಕಂಡೈತಿ. ನಿಮಗೆ ಹಗ್ಗದೊಳಗೆ ಹಾವಿನ ಭ್ರಾಂತಿ ಮಬ್ಬುಗತ್ತಲೆಯೊಳಗೆ ಕಂಡೈತಿ. ನಿಜವಾಗಿ ಎಚ್ಚರಿಕೆ ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡಾಗ ಇವು ಇಲ್ಲ ಇಲ್ಲ ಅನ್ನೋದು ಅನುಭವ ಬರ್ತದೆ.
ವೇದಾಂತ ಅಂದ್ರೆ ಅದರಂತೆ ಜೀವಿಸುವುದು. ಇದು ಕೃತಿ. ಇದು ಬರೀ ಬಾಯಿ ಮಾತಿನ ಜ್ಞಾನ ಅಲ್ಲ. ದೂರ ಇದ್ದದ್ದು ದೂರ ಮಾಡಕ್ ಆಗವಲ್ದು ನಮಗೆ. ಅಲ್ಲಿಂದ ಸಮೀಪ ಇದ್ದದ್ದು ಹೆಂಗೆ ದೂರ ಮಾಡ್ತೀರಿ ಹೇಳಿ? ಇಲ್ಲ ಇಲ್ಲ ಅಂತ, ಇಲ್ಲದನ್ನು ಇಲ್ಲ ಅಂತ ತಿಳ್ಕೊಳ್ಳೋದೇ ಮೋಕ್ಷ. ಐತೆ ಅಂತ ಕಲ್ಪಿಸ್ಕೊಂಡು ಅದನ್ನ ಇನ್ನೇನು ಕಲ್ಪಿತ ಕರ್ಮಗಳನ್ನು ಮಾಡ್ಕೊಂತ ಮತ್ತಟುವ ಭಾವ ಗಟ್ಟಿ. ಇಲ್ಲ ಇಲ್ಲ, ಯಾವ ಕಾಲಕ್ಕೂ ನಿನಗೆ ಬಂಧನ ಇಲ್ಲ ಇಲ್ಲ ಅಂತ ಹಿಂಗೆ ತಿಳ್ಕೊಂಡು ಉಳ್ಕೋ ಪ್ರಯತ್ನ ಮಾಡ್ಬೇಕು ನೋಡಿ. ಪೂರಾ ಅದೆಲ್ಲ ಸಂಬಂಧ ತಪ್ಪಿದಾಗ ಎಲ್ಲರಿಗೂ ಅದು ಅನುಭವ ಬರಾಕ್ ಶುರು ಹೋಗ್ತದೆ. ವೈರಾಗ್ಯ ಬಂತಂದ್ರೆ ಉದಾಸೀನ ವೃತ್ತಿ, ಎಲ್ಲದರ ಬಗ್ಗೆ ಉದಾಸೀನ ವೃತ್ತಿ ದೃಢಪಡ್ತೆ ಅಂದ್ರೆ ಸ್ವಾಭಾವಿಕವಾಗಿ ಅದರ ಸೂತ್ರ ನಮಗೆ ಹತ್ತೈತಿ, ಬ್ರಹ್ಮಸೂತ್ರ. ಅದಕ್ಕೆ ಹೆಂಗಾರ ಮಾಡಿ ಅದನ್ನು ಹಚ್ಕೊಳ್ಳೋ ತ್ಯಾಗ ಮಾಡಬೇಕಾಗ್ತದೆ. ಬೇಕಾದ್ದೈತಿ ಅಂದ್ರೆ ಅದನ್ನು ಕೈ ಬಿಡೋದು. ಮನಸ್ಸಿನೊಳಗೆ ಹಿಡಿದುಕೊಂಡದ್ದು ಮನಸ್ಸಿನಾಗ ಹಿಡಿದು ಮನಸ್ಸಿನಾಗ ಕೈ ಬಿಡೋದು. ಅದಕ್ಕೆ ಸನ್ಯಾಸ ಅಂತಾರೆ. ಈ ಸನ್ಯಾಸ ಅಂತ ವಿಷಯಗಳ ಒಳಗ ಗಂಡನಾಗ ಇಟ್ಕೊಂಡು ಬರೀ ಅದ ಹೆಸರದಾಗ ಕುಂತ್ರೆ ಸನ್ಯಾಸ ಹೆಂಗಾಕಿನಿ? ವೇದಾಂತ ಅಂದ್ರೆ ಬಾಯಿ ಮಾತು ಅಲ್ಲಿದು, ಬಾಯಿಲೆ ಮಾತಾಡೋದಲ್ಲ, ಕೃತಿಯೊಳಗ ಅಳವಡಿಸ್ಕೋಬೇಕು ಇದನ್ನು. ನಿನ್ನಿಂದ ಇನ್ನೊಬ್ಬರಿಗೆ ಕಲ್ಯಾಣ ಆಗ್ತಿದ್ರೆ ನಿನ್ನ ಶರೀರ ಯಾರಿಗೂ ಭಾರ ಆಗುದಿಲ್ಲ. ಎದಕ್ಕೆ ಉಪಯೋಗದಿ ಹೇಳಿ? ಅದಿಲ್ಲ, ನಿನ್ನಿಂದ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು ಅಂದ್ರೆ ನಿನ್ನ ಶರೀರ ಭಾರ ಆಗುದಿಲ್ಲ. ಕಲ್ತದ್ದನ್ನ ಕೇಳಿದ್ದನ್ನ ಉಪಯೋಗ ಮಾಡ್ಕೊಂಡ್ರೆ ನಿನಗೆ ಲಾಭ. ಎಚ್ಚರಿಕೆ ಒಳಗಿದ್ರು ಬಾಳೆ ಚಿಂತೆ ನಮಗಿರಬಾರ್ದು ನೋಡ್ರಿ. ಏನ್ ಬೇಕಾದಂಗೆ ಅದರಾಗದೇನಂದ್ರು ಇದ್ದು ಇಲ್ಲದಂಗೆ ಇರ್ಬೇಕಂತ. ತಿಳುವಳಿಕೆ ಬಂದದ್ರ ಗುರ್ತು ಏನಪ್ಪಾ ಅಂದ್ರೆ ಚಿಂತೆ ಕಡಿಯೋದು. ಚಿಂತೆ ಕಡಿಯೋದು ಅಂದ್ರೆ ಏನು? ಮುಕ್ತ ಆಗೋದು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮಾಡ್ಕೋದು. ಇದಕ್ಕೆ ಮೋಕ್ಷ ಅಂತಾರೆ. ಇನ್ನೊಮ್ಮೆ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಹಂಗ ನಾವು ಅಂತ ಕೃತಿಗಳಲ್ಲಾರ ತೊಡಗ್ರಿ. ಬರೀ ಪಶು ಪಕ್ಷಿಗಳ ಜನ್ಮದ ಕೆಲಸ, ರಾಕ್ಷಸಿ ಪಿಸಾಚಿ ಜನ್ಮದ ಕೆಲಸ ಮಾಡಿದಂದ್ರೆ ಅವ ಕಾದು ಕುಂತಾವ. ಬಿಡು ಬಿಡು ಪುರುಷತ್ರೆ ಬಂದು ಕಾದು ಕೂತಾವ. ನಮ್ಮ ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡಿದ್ವಿ, ಅದಕ್ಕೆ ಅನುಗುಣವಾಗಿ ಶರೀರಗಳ ತಯಾರಾಗಿ ಬಿಟ್ಟಾವು. ಇದು ಮುಕ್ತ ಆಗುಮಟ ಹಿಂಗೆ ಇರುದನ್ನ. ಇದು ಏನು ವಾಸನಾ ನಾಶ ಆಗೋಂಗಿಲ್ಲ. ವಾಸನಾ ನಾಶ ಆಗದ ಹೊರತು ನಮಗಿದು ಅನುಭವಕ್ಕೆ ಬರುವುದೂ ಇಲ್ಲ ನಮ್ಗೆ. ಅದಕ್ಕೆ ಸತತ ವಿಚಾರದ ಅಭ್ಯಾಸದಿಂದ ಇದನ್ನು ನಾವು ತಡೆಯದೆ ಸುವಿಚಾರ. ಸುವಿಚಾರ ಅಂದ್ರೆ ಆತ್ಮವಿಚಾರಕ್ಕನ ಸುವಿಚಾರ ಅಂದ್ರೆ ಅಂತ ಒಂದು ಬಸವನ ಬುದ್ಧಿ ಅನ್ನುವಂಥ ಮುಕುರಕ್ಕೆ ತಿಕ್ಕಿ ವಿಷಯದ ಮಾಲಿನ್ಯವನ್ನು ಕಳ್ಕೊಂಡಾಗ ಇದರ ಅಭ್ಯಾಸದಾಗ ಮುಂದುವರಿಯಾಗಿ ಬರ್ತೈತೆ ನಮ್ಗೆ. ಬರೀ ಸರಿಯಾಗಿ ಕೇಳುವಂಗಿಲ್ಲ, ತೂಗುಡಿಸಿ ಮನೆಗೆ ಎದ್ದು ಹೋಗ್ಬಿಟ್ರೆ ಮುಗಿದು ಹೋಗ್ತದೆ. ನಿದ್ದೆ ಮಬ್ಬನ್ಯಾಗ ಬಂದ್ಬಿಡ್ತೀವಿ. ಹೌದಿಲ್ಲ? ಅದು ಸರಿಯಾಗಿ ಮಬ್ಬು ಬರಬಾರ್ದು. ಮಿತವಾದ ಆಹಾರ ತಗೋಬೇಕು, ಕೆಲಸನೂ ಮಿತವಾಗಿ ಮಾಡ್ಬೇಕು. ಅತಿ ಕೆಲಸ ಮಾಡೋ ಧನವಾಗ್ಬಿಡ್ದು. ಶರೀರ ಧರ್ಮ ಭಾಳ ಬೇಸರ ಆತ ನಿದ್ದೆ ಹತ್ತಿ ಬರ್ತೈತಿ, ಕಳ್ತುಂಬ ಕೂಳ್ಬೇಕಂತ. ಅದಕ್ಕೆ ಮಿತವಾದ ಆಹಾರ. ಹೌದು, ವಿಹಾರ ಯುಕ್ತಾಹಾರ ವಿಹಾರಶ್ಯ ಅಂತ. ಅವನ ಪರಿಸರ ಅಂತ ವಾತಾವರಣ ಅದು ಯೋಗ್ಯವಾದದ್ದಿರ್ಬೇಕು. ನಾವು ಅಂದಾಗ ಇದರ ಅಭ್ಯಾಸದಾಗ ಮುಂದುವರಿಯಾಗಿ ಬರ್ತೈತಿ. ನಾವು ಅದಕ್ಕೆ ಆಹಾರ ನಿಯಂತ್ರಣ ಇಲ್ಲ, ವಿಚಾರ ನಿಯಂತ್ರಣ ಇಲ್ಲ, ಆ ನಿಯಮಗಳ ಪಾಲನೂ ಮಾಡೋಂಗಿಲ್ಲ. ಸಿಕ್ಕಂಗ ಇಂದ್ರಿಯಗಳ ಮುಜೆ ಮಾಡ್ಕೊಂತ ಮಾಡಿದ್ರೆ ಹೆಂಗೆ ಸಾಧ್ಯತೆ? ಭೋಗಲಾಲಸ ಪೂರ್ಣ ನಾಶ ಆಗ್ಬೇಕು ನೋಡ್ರಿ ವಿವೇಕದಿಂದ. ಅಂದಾಗ ನಿನಗೆ ಅರ್ಧ ಕೆಲಸದಕ್ಕಿಂತ ಹೆಚ್ಚಾದಂಗೆ ಭೋಗಲಾಲಸ ಹೋಗ್ತಾನೆ. ಇನ್ನೇನು ಭಾಳ ಉಳಿದಿಲ್ಲ ಕೆಲಸ.
ಅವಾಗ ತೀವ್ರ ಅಭ್ಯಾಸ ಶುರು ಆಕೈತಿ. ಭೋಗಲಾಲ್ಸ ಯಾವಾಗ ಪೂರ್ಣ ಹೋಗ್ತೈತಿ, ಯಾವಾಗ ಅಭ್ಯಾಸದ ಫಲ ಜೋರು ತೀವ್ರ ನಡೀತೈತಿ. ಯಾಕೆ ಯಾವಾಗ ಆದೀತಪ್ಪ ಈ ಶರೀರ ಹೋಗ್ತೈತಿ, ಯಾವಾಗ ನನಗೆ ಅಜ್ಞಾನ ಆದೀತು, ಉತ್ಕಟ ಇಚ್ಛಾ, ತೀವ್ರತರವಾದಂಥ ಪ್ರಬಲ ಇಚ್ಛಾ ಆತು ಅಂದ್ರೆ ಅವಾಗ ನಿನಗೆ ಅದ್ರ ಕಡೆ ಇದನ್ನು ತಿಳ್ಕೊಬೇಕನ್ನೋ ಆಸಕ್ತಿ ಆಕೈತಿ ನೋಡಿ, ಒಲವು ಆಕೈತಿ. ನಮಗೆ ಯಾಕೆ ಅದ್ರ ಕಡೆ ಒಲವು ಆಗ್ಬಾರ್ದು ಅಂದ್ರೆ ನಮಗೆ ಪುಣ್ಯ ಇಲ್ಲ. ಅಧ್ಯಾತ್ಮ ವಿಚಾರವನ್ನ ತಿಳ್ಕೊಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ಅದ್ರ ಕಡೆ ಎಲ್ಲಿಲ್ಲ, ಒಲವಿಲ್ಲ. ಬರೇ ವಿಶೇಷ ಸಂಬಂಧ, ವಿಶೇಷ ಅಂದ್ರೆ ವಿಷಯ ಒಬ್ಬರು ನೋಡಿ ಒಬ್ಬರು ಅದನ್ನ ಮಾಡೋದು. ನಿಜವನ್ನ ತಿಳ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ನಾವು ಎಷ್ಟು ಕತ್ತಿದ್ರಿ, ಎಲ್ಲೋ ಒಬ್ಬರು ಸಿಗ್ತಾರಂತ ಅವ್ರು. ಅದಕ್ಕೆ ಕೇಳ್ಕೊಂತ ಹೇಳ್ಕೊಂತ ಹೋದಾಗ ಅದನ್ನ ಅನುಭವ ಪೂರಕ ಹೋಗ್ಬೇಕು. ಪ್ರತಿಯೊಬ್ಬರಿಗೂ ಕೇಳುವುದು ಬಿಡಬಾರ್ದು ಅಂತ. ಇದ ಸಾಧನ. ಕೇಳುವುದಕ್ಕಿಂತ ದೊಡ್ಡ ಸಾಧನ ನಿನ್ನ ಬಗ್ಗೆ ಕೇಳುವುದು. ನೀನ್ ಯಾರಿದ್ದಿ ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಚಂದ ಕೇಳು. ಕೇಳಿದ್ದನ್ನ ಮನನ ನಿಧಿಧ್ಯಾಸನ ಮುಖಾಂತರ ಆ ಸ್ಥಿತಿಯನ್ನು ನಾವು ಮುಟ್ಟಬೇಕಾಗಿದೆ. ನಿಧಿಧ್ಯಾಸನ ಪರಿಪಕ್ವ ಆತಂದ್ರೆ ಸಮಾಧಿ ಸಿದ್ಧಿಸ್ತದೆ. ಇದ ಜನ್ಮದಾಗ ಇದು ಆಗೈತೆ ಅಂದ್ರೆ ಏನಪ್ಪ ಭಾಳ ಇದೆ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಾಗ ಎಷ್ಟವ್ರು ಪ್ರಯತ್ನ ಮಾಡಿರ್ತಾರೆ. ಎಲ್ಲ ತೊಂದರೆ ಅನುಭವಿಸಿ ಹೊಟ್ಟಿ ಚಿಂತಿರೋದಿಲ್ಲ, ಏನು ಬೇಕಾದ ಎಲ್ಲ ಕಬರ್ಗೆಟ್ಟು ಕುಂತ ಆ ಸ್ಥಿತಿಯನ್ನು ಅವ್ರು ಗಟ್ಟಿ ಮಾಡ್ಕೊಂಡಿರ್ತಾರೆ. ನಾವು ಎಲ್ಲ ಥರದ ವ್ಯವಸ್ಥೆ ಇಟ್ಕೊಂಡು ಅದ್ರ ಕುಂಡ್ರವ್ರು ನಾವು ಓದಿಲ್ಲ. ಏನು ಅವಸ್ಥೆ ಅಸ್ತವ್ಯಸ್ತ ಆದ್ರೂ ಸುಧಾ ಒಂದ್ ಹೇಳಕ್ ಊಟ ತಪ್ಪಿದ್ರು ಚಿಂತಿಲ್ಲ, ಅದಕ್ಕೆ ಬಿಡಬಾರ್ದು. ಆತ್ಮಚಿಂತನದ ಆತ್ಮಭಾವದೊಳಗಿನ ಯಾವಾಗಲೂ ಇರಕತ್ತಾನ ಹಸಿವು ಭಾವನ ಬರುದಿಲ್ಲ. ಹಸಿವು ತ್ರಸಗಳ ಹಸಿವು ನೀರಡಿಗೆ ಭಾವ ಬರುದಿಲ್ಲ. ಶರೀರ ಭಾವ ನೆನಪಿನಾಗಿದ್ದಂದ್ರೆ ಹಗಲೆಲ್ಲ ನೀರು ಕುಡಿದು, ಹೊಟ್ಟೆ ಸಿತ್ತೆ ಅಂದ್ರೆ ಏನಾರು ಹಾಕ್ಬೇಕು ಅನ್ನೋದು ಇದ ಚಿಂತೆ. ಏಕದಮ್ಮ ಯಾಕ್ರಿ ಇದ್ರ ಸಂಬಂಧ ತಪ್ಪಿಸ್ಬೋದು ಭಾಳ ಕಠಿಣ ಐತಿ. ಕ್ರಮೇಣ ಅಭ್ಯಾಸದಾಗ ತೊಡಗಬೇಕು, ನಿರಂತರ ಕೇಳ್ಕೋಂತ ಆ ಇರುವಿನ ಅನುಸಂಧಾನದ ತೊಡಗಿ ಅದನ್ನ ನಾವು ಅದರೊಳಗೆ ಹುಡ್ಕೋಬಹುದು. ನಾವು ಕೇಳಿದಾಕ್ಷಣ ಆಗುದಿಲ್ಲ. ಅಷ್ಟು ತೀವ್ರ ವೈರಾಗ್ಯ ಬಂದದ್ದು ಭಾಳ ದಿನ ನಿಂದಿರುದಿಲ್ಲ ಅದು. ಯಾಕ್ರಿ ಸಟಕನ ಕೇಳಿದಾಕ್ಷಣ ವೈರಾಗ್ಯ ಬಂದದ್ದು ಭಾಳ ದಿನ ನಿಂದಿರುದಿಲ್ಲ. ಅದು ಕಾಲಾಂತರದೊಳಗೆ ಮತ್ತು ನಿನಗೆ ತಿರುಗಿ ಬೀಳೋದನ್ನ ಎಲ್ಲ ಬಿಟ್ಟೇನೆ ಅಂತ ಇನ್ನೊಬ್ರ ಕಡೆಯಿಂದ ಅನಿಸ್ಬೋದಲ್ಲಿ. ಹೋಗೋವಲ್ರಿ ಬಿಡ ಲಪುಟದ ನೀವು ಅಂತ. ಯಾಕ್ರಿ ನಿನ್ನ ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತ ಅಂದ್ರೆ ನೀನು ಇನ್ನೊಬ್ಬರ ಮಾನ ಅಪಮಾನಗಳ ಕಡೆ ಲಕ್ಷ ಕೊಡೋದು, ಕೇವಲ ತನ್ನ ಇರುವಿನ ಕಡೆ ಲಕ್ಷ ಕೊಡ್ಬೇಕು ನೋಡ್ರಿ. ಆಂತರಿಕ ಅಭ್ಯಾಸ ಮಾಡ್ಕೊಂತ ಇದ್ರೆ ಕೆಲಸ ಆಕೈತಿ ನೋಡ್ರಿ. ಬಿಡಿ. सकल साधु संत महाराज